ಧನುಸ್ಸು ರಾಶಿ, ಮನಸ್ಸಿಗೆ ಯಾವುದು ಬೇಕು ಅಂತ ಹೇಳಿ ಅನಿಸುತ್ತೋ ಅಂಥದ್ದು ಸಿಕ್ಕೋದಿಲ್ಲ, ಅಥವಾ ನಿಮ್ಮ ಸಮಯಕ್ಕೆ ಸಿಕ್ಕೋದಿಲ್ಲ. ಇದರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಅದನ್ನು ಅನುಭವಿಸಬೇಕಾದಂಥದ್ದಾಗತ್ತೆ. ಮರದ ವ್ಯಾಪಾರಿಗಳು ಅಥವಾ ಮರಗೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು. ಅಂತಹ ಒಳ್ಳೆಯ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೋಸ್ಕರವಾಗಿ, ಒಳ್ಳೆಯವರ ಸಂಪರ್ಕಕ್ಕೋಸ್ಕರವಾಗಿ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಹಣ, ಸಂಬಳ ಈ ವಿಚಾರವಾಗಿ ಗಲಾಟೆಯನ್ನು ಮಾಡಿಕೊಳ್ತೀರಿ, ಆ ಸಾಧ್ಯತೆಗಳು ಹೆಚ್ಚಾಗಿದೆ. ತುಂಬ ಒತ್ತಡ ಇರತಕ್ಕಂತಹ ದಿವಸ, ಆದ್ದರಿಂದ ಆರೋಗ್ಯದ ಬಗ್ಗೆ ಗಮನ ಇರಲಿ. ಯಾವಾಗ ಒತ್ತಡಗಳು ಹೆಚ್ಚಾಗುತ್ತೋ ಅದು ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ, ದೇಹದ ಮೇಲೆ ಎಲ್ಲ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು ನೀವು ಕಾಳಜಿ ವಹಿಸಲೇಬೇಕಾದಂಥದ್ದು. ಕಾಳಜಿ ತಪ್ಪಿದ್ರಿ ತೊಂದರೆ ಕಟ್ಟಿಟ್ಟ ಬುತ್ತಿ ಇನ್ನೂ ಹಾಗೆ ಆಗತ್ತೆ. ಯಾವುದಾದ್ರೂ ಕೆಲಸ ಅಥವಾ ಉದ್ದೇಶಿತವಾಗಿ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ದರೆ ಅದು ನಷ್ಟವಾಗುತ್ತೆ. ಅಡ್ವಾನ್ಸ್ ಕೊಟ್ಟಂತಹ ಹಣ ಮತ್ತೆ ಸಿಕ್ಕೋದಿಲ್ಲ, ಅದು ನಷ್ಟ ಆಗುವಂಥದ್ದಿರುತ್ತೆ. ಅನಗತ್ಯವಾದಂತಹ ವಸ್ತುಗಳಿಗೆ ಹಣ ಖರ್ಚಾಗತ್ತೆ. ಯಾವ ವಸ್ತುವಿನಿಂದ ಏನೂ ಪ್ರಯೋಜನ ಇಲ್ವೋ, ಅದು ಏನೂ ಉಪಯೋಗಕ್ಕೆ ಬರೋದಿಲ್ವೋ ಅಂತಹ ವಸ್ತುವನ್ನು ಖರೀದಿ ಮಾಡ್ತೀರಿ. ನೋಡೋದಕ್ಕೆ ಅದು ಬಣ್ಣ ಬಣ್ಣವಾಗಿ ಕಾಣುತ್ತೆ, ಅದು ಬೇಕೇ ಬೇಕು ಅಂತ ಹೇಳಿ ಅನಿಸುವಂತಹ ಸ್ಥಿತಿ ಇರುತ್ತೆ. ಚಿನ್ನಮಸ್ತಾ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಮಕರ ರಾಶಿ, ಹಳೆಯ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತಕ್ಕಂತಹ ಮನಸ್ಸು, ಅಂತಹ ವಿಚಾರಗಳಲ್ಲಿ ಹೆಚ್ಚಿನ ಅವಕಾಶಗಳೂ ಕೂಡ ಆಗುವಂಥದ್ದು. ನಿಮ್ಮ ಜೀವನದಲ್ಲಿ ಸುಖದ ಆಸೆಯನ್ನು ಹೊತ್ತುಕೊಂಡು ಸಂಭ್ರಮಿಸ್ತೀರಿ. ಮುಂದೆ ನಾನು ಚೆನ್ನಾಗಿರ್ತೀನಿ ಅಂತಕ್ಕಂತಹ ಒಂದು ಏನೋ ಕಲ್ಪನೆ ನಿಮಗೆ ತುಂಬ ಆನಂದವನ್ನು ಕೊಡುತ್ತೆ. ಕೆಲಸದಲ್ಲಿ ನಿಮ್ಮ ಬದ್ಧತೆ ಹೆಚ್ಚಾದರೆ ಮಾತ್ರ ಲಾಭದ ಸಾಧ್ಯತೆ. ಕೆಲಸ ಯಾರೋ ಮಾಡ್ತಾರೆ, ಬರಬೇಕಾದ ನನಗೆ ಬರಲಿ ಅನ್ನುವಂತಹ ಭಾವನೆ ಇದ್ದರೆ ಖಂಡಿತ ಅದೆಲ್ಲ ಶೂನ್ಯ ಫಲ ಅಂತ ಹೇಳಿ ಭಾವಿಸಬೇಕು. ನಿಮ್ಮ ವರ್ತನೆಯಿಂದ ಕುಟುಂಬದಲ್ಲಿ ಅಶಾಂತಿ, ಮನೆಯವರು ಹೇಳಿದ್ದನ್ನು ಕೇಳೋದಿಲ್ಲ, ನಿಮಗೇನನ್ಸುತ್ತೆ ಅದೇ ಸಿದ್ಧಾಂತ, ಅದೇ ವಾಕ್ಯ, ಅದೇ ದೃಗ್ಗಣಿತ. ಹಾಗಾಗಿ ಆ ರೀತಿಯ ಮಾತು ನಿಮಗೆ ಮಾರಕವಾಗತ್ತೆ ಎನ್ನುವಂಥದ್ದು. ಅನಿರೀಕ್ಷಿತವಾಗಿ ಗಣ್ಯ ವ್ಯಕ್ತಿಗಳು ನಿಮಗೆ ಭೇಟಿಗೆ ಸಿಕ್ಕಬಹುದು ಅಥವಾ ನಿಮ್ಮ ಮನೆಗೇ ಬರಬಹುದು. ಅದು ಒಂದು ರೀತಿಯ ಅಹಂಭಾವ ಅಥವಾ ಏನೋ ಒಂದು ರೀತಿಯ ಹೆಮ್ಮೆ ನಿಮಗೆ ಆಗುವಂಥದ್ದಾಗತ್ತೆ. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಇದು. ಅದರಲ್ಲೂ ವಿಶೇಷವಾಗಿ ಗಮನವನ್ನು ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ಕೊಡಲೇಬೇಕಾದಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪರಿಪೂರ್ಣವಾದಂತಹ ಸಹಾಯ, ಸಹಕಾರ, ಪ್ರೋತ್ಸಾಹ ಇತ್ಯಾದಿಗಳು ಸಿಕ್ಕುವಂಥದ್ದಾಗತ್ತೆ. ಮಹಿಳೆಯರು ತುಂಬ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶವಾಗುವಂತಹ ದಿವಸ ಇದಾಗಿದೆ. ನಿಮ್ಮ ಆತ್ಮೀಯರೇ ನಿಮಗೆ ಪ್ರತ್ಯಕ್ಷವಾದಂತಹ ದೇವರ ರೂಪದಲ್ಲಿ ಕಾಣುತ್ತಾರೆ. ಅವರಿಂದಲೇ ನಿಮಗೆಲ್ಲ ಸಹಾಯ ಆಗುವಂಥದ್ದು. ಆಪತ್ತಿನಿಂದ ರಕ್ಷಣೆ ಮಾಡ್ತಕ್ಕಂಥವ್ರು ಅವರೇ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಬೆಳಗ್ಗೆ ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಅರ್ಥಾತ್ ದುಂದು ವೆಚ್ಚವಾಗುತ್ತೆ, ವಿಪರೀತ ಹಣ ಖರ್ಚಾಗತ್ತೆ. ಆ ಖರ್ಚಾದ ಹಣಕ್ಕೆ ಲೆಕ್ಕ ಸಿಕ್ಕದೇ ಇರಬಹುದು ಅನ್ನುವಂಥದ್ದು ಕೂಡ ಮರೆಯುವ ಹಾಗಿಲ್ಲ. ಜೊತೆಗೆ ಬೇರೆಯವರ ಜೊತೆ ಮಾತು ಕಥೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗತ್ತೆ. ನಿಮಗೇನೋ ಮಾತಾಡ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಬೇರೆಯವರ ಹತ್ರ ಸರಳ ಸುಲಭವಾದಂತಹ ಉಪಾಯಗಳಿದ್ದರೆ ಅದರಿಂದ ನಿಮ್ಮ ಸಮಸ್ಯೆ ಬಗೆಹರಿತು ಅನ್ನುವಂಥದ್ದಾಗತ್ತೆ. ಪದ್ಮಾವತಿ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಲಗಾರರಿಂದ ಅವಮಾನವಾಗ್ತಕ್ಕಂಥದ್ದು, ತುಂಬ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮನೆಯವರ ಸಂದೇಶ ಅಥವಾ ಮಾತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಬಹುದು. ಮನೆಯವರ ಮಾತಿನಿಂದಲೇ ನಿಮಗೆ ಒಂದು ರೀತಿಯಲ್ಲಿ ಉತ್ಸಾಹ, ಆತ್ಮಸ್ಥೈರ್ಯ, ಆತ್ಮಧೈರ್ಯ ಅಂತಕ್ಕಂತಹದ್ದು ಬರುತ್ತೆ. ಹೊರಗಡೆ ಹೋಗುವಾಗ ಕೋಪದಿಂದ ನಿಮಗೆ ತೊಂದರೆಯನ್ನು ಮಾಡ್ಕೊಳ್ತೀರಿ. ಜೊತೆಗೆ ಇಲ್ಲ ಕೋಪದಿಂದ ಅದೇ ಅನಾಹುತ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಲ್ಲರ ಮೇಲೂ ಕೂಡ ಪ್ರೀತಿ ವಿಶ್ವಾಸಗಳನ್ನು ನೀವು ಇಟ್ಕೊಳ್ಬೇಕು. ಎಲ್ಲಾದರೂ ಅದಕ್ಕೆ ಧಕ್ಕೆ ಬಂತು, ಚ್ಯುತಿ ಆಯಿತು ಅಂತಾದರೆ ನಿಮಗೇ ಅದು ತೊಂದರೆ ಆಗತ್ತೆ ಅನ್ನುವಂಥದ್ದು. ಎಲ್ಲರ ಮೇಲಿನ ಪ್ರೀತಿ
ನಿಮ್ಮನ್ನು ಕಾಪಾಡುತ್ತೆ ಅಂತ ಅರ್ಥವಾಗುತ್ತೆ. ಆಹಾರ ಸೇವನೆ ಬಗ್ಗೆ ಕಾಳಜಿಯನ್ನು ವಹಿಸಿ. ಅಜೀರ್ಣ ಅಥವಾ ಶಾರೀರಿಕವಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ.